ದಿನದ ಒಂದು ಕಾರ್ಯಕ್ರಮ ತುಂಬಾ ವಿನೂತನವಾದದ್ದು. ಮೊದಲನೇದಾಗಿ 3 ಜಿಲ್ಲೆಗಳಿಂದ ಯಾರನ್ನ ಈಗ ನೂತನವಾಗಿ ಮಧ್ಯಸ್ಥಿಕೆದಾರರಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಜಿಲ್ಲೆಗಳಿಂದ, ಪ್ರತಿಯೊಂದು ಜಿಲ್ಲೆಗಳಿಂದ ಮಾಡಿಕೊಂಡು ಈಗ ನೀವು ಬಂದಿದ್ದೀರಿ. ಅವರೆಲ್ಲರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಮಧ್ಯಸ್ಥಿಕೆ ಅಂತ ಹೇಳಿದ್ರೆ ನೀವು ಇನ್ನೊಬ್ಬರ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಕೂತ್ಕೊಳ್ಳೋದು ಮಾತ್ರ ಅಲ್ಲ, ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನು ನೀವು ಮಾಡ್ಕೊಳ್ತೀರಿ. ಅದನ್ನ ನೀವು ಈ 5 ದಿನಗಳಲ್ಲಿ ಕಂಡುಕೊಳ್ತೀರಿ ಅಂತ ನಾನು ನಂಬಿದ್ದೀನಿ. ಯಾಕೆಂತ ಹೇಳಿದ್ರೆ ಈಗ ನೀವು ಈ ಕ್ಷಣ ನೀವು ಹೇಗಿದ್ದೀರಿ, ಈ 40 hours ಮುಗಿಸಿ ಹೋಗುವಾಗ ನೀವೆಷ್ಟು ಬದಲಾಗ್ತೀರಿ ಅನ್ನೋದನ್ನ ನೀವು ಕೊನೆಯ ದಿನ ನಾವು ಕಾಣ್ತೀವಿ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ನಾವು ಬೃಂದಾನಂದ ಕುಮಾರ್ ಅವ್ರನ್ನ ಬಹಳ ವರ್ಷದಿಂದ ನೋಡಿದೀವಿ. ಮೀಡಿಯೇಷನ್ ಈ ಸೆಂಟರ್ 2006 ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಬಂದು ಟ್ರೈನ್ ಆಫ್ ಮಾಡಿದ್ರು ಹೈಕೋರ್ಟ್ ನಲ್ಲಿ, ಕೋರ್ಟ್ ಹಾಲ್ ಅಲ್ಲಿ. ಆವಾಗ ಹೊರದಿಂದ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಮೀಡಿಯೇಟರ್ಸ್ ಅಲ್ಲಿ ಆದ ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ. ಯಾಕಂದ್ರೆ ಅವರು ಅಡ್ವೊಕೇಟ್ಸ್ ಆಗಿದ್ದವರೆಲ್ಲ. ನಂತರದಲ್ಲಿ ಅವರಲ್ಲಿ ಆದ ಪರಿವರ್ತನೆಗಳು, ಬಿಹೇವಿಯರಲ್ ಚೇಂಜಸ್, ಆಟಿಟ್ಯೂಡ್, ಟೆಂಪರ್ಮೆಂಟ್, ಪೀಸ್ ಆಫ್ ಮೈಂಡ್, ಎವ್ರಿಥಿಂಗ್ ಇಸ್ ಡಿಫರೆಂಟ್. ಇಟ್ ಹಸ್ ಬಿನ್ improved lot it seems. Unfortunately, the senior judges who are working in our Karnataka not had a training so far. So I feel that you people are better than me to explain everything in future course. Just inaugurating the program as a principal district judge and chairman of the DLSA, because I don't reform myself, because every now and then they call for training for 1 day workshop and give training. They will say something and will go out. But after 2014 batch, it seems 14 batch ಇಂದ ಮೋಸ್ಟ್ಲಿ ಎಲ್ಲರಿಗೂ ಒಂದು 40 hours ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಈ ಟ್ರೈನಿಂಗ್ ಪ್ರತಿಯೊಬ್ಬ ವ್ಯಕ್ತಿಗೂ ಅವಶ್ಯಕತೆ ಇದೆ, ಪ್ರತಿಯೊಬ್ಬ ನ್ಯಾಯಾಧೀಶನಿಗೂ ಅವಶ್ಯಕತೆ ಇದೆ, ಪ್ರತಿಯೊಬ್ಬ ವಕೀಲರಿಗೂ ಅವಶ್ಯಕತೆ ಇದೆ. ಯಾಕೆಂತ ಹೇಳಿದ್ರೆ ಯು ನೋ ವೆರಿ ವೆಲ್ ದಟ್ ನಮ್ಮ ದೇಶದಲ್ಲಿ ನಮ್ಮ ಜನಸಂಖ್ಯೆಯನ್ನ ಹೋಲಿಸಿಕೊಂಡ್ರೆ ನಮ್ಮ ದೇಶದಲ್ಲಿ ನ್ಯಾಯಾಲಯಗಳಲ್ಲಿ ಇರೋ ಪೆಂಡೆನ್ಸಿ 5 crores 95,000, more than 5 crores, near to 6 crores ಇದೆ. ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಫ್ರಮ್ ದಿ ಡಿಸ್ಟ್ರಿಕ್ಟ್ ಜುಡಿಷಿಯರಿ. ಯಾಕಂದ್ರೆ more than 4.5 lakhs ನಮ್ಮಲ್ಲಿಂದನೇ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಡಿಸ್ಟ್ರಿಕ್ಟ್ ಜುಡಿಷಿಯರಿ. ಇದಕ್ಕೆ ಕಾರಣ ಏನು? ವಕೀಲರು ಕೆಲಸ ಮಾಡ್ತಾ ಇಲ್ವಾ? ನ್ಯಾಯಾಧೀಶರು ಕೆಲಸ ಮಾಡ್ತಾ ಇಲ್ವಾ? ಯಾಕೆ ಈಗ ಆಗ್ತದೆ? ಯಾವ್ದು ಪೆಂಡೆನ್ಸಿ ಯಾಕೆ ಹೀಗೆ ಜಾಸ್ತಿ ಆಗ್ತಾ ಇದೆ ಅಂತ? ಯಾಕಂದ್ರೆ ಈಗ ಪ್ರತಿಯೊಂದು ಎಲ್ಲರಿಗೂ ಅವೇರ್ನೆಸ್ ಬಂದಿದೆ, ಅವರವರ ರೈಟ್ಸ್ ನ ಅವೇರ್ನೆಸ್ ಬಂದಿದೆ, ಲೀಗಲ್ ಅವೇರ್ನೆಸ್ ಬಂದಿದೆ. ಅವರ ರೈಟ್ಗೋಸ್ಕರ ಅವರು ಫೈಟ್ ಮಾಡ್ತಾರೆ. ಫೈಟ್ ಸ್ಟಾರ್ಟ್ ಆದಾಗ ನಿಮ್ಗೆಲ್ಲ ಗೊತ್ತಿದೆ, ಮನೆಯೊಳಗಿಂದ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗುತ್ತೆ. ಮನೆಯೊಳಗಿಂದ ಸ್ಟಾರ್ಟ್ ಆದ ಡಿಸ್ಪ್ಯೂಟ್ ಸಮಾಜಕ್ಕೆ ಹೋಗುತ್ತೆ. ಸಮಾಜದಿಂದ ತಾಲೂಕಾ, ಡಿಸ್ಟ್ರಿಕ್ಟ್, ಸ್ಟೇಟ್, ನೇಷನ್, ಆಮೇಲೆ ಇಡೀ ದೇಶ ಈ ಡಿಸ್ಪ್ಯೂಟ್ ರಿಸಾಲ್ವ್ ಮಾಡೋದಕ್ಕೆ ಬಡದಾಡ್ತಾ ಇರ್ತಾರೆ. ಹೆಚ್ಚಿನ ಸಮಯವನ್ನ ಕಕ್ಷಿದಾರರು ಈ ತಮ್ಮ ನ್ಯಾಯವನ್ನು ಗಳಿಸಲಿಕ್ಕೋಸ್ಕರ ಅಥವಾ ತಮ್ಮ ಹಕ್ಕಿಗೆ ಬಡದಾಡ್ತಾ ಇರ್ತಾರೆ. ಇದನ್ನು ಸಕಾಲದಲ್ಲಿ ನಮ್ಗೆ ಕೊಡಕ್ ಆಗ್ತಾ ಇಲ್ಲ ಅಂತಲ್ಲ, ಬಟ್ ಎಲ್ಲಾ ಪ್ರಯತ್ನಗಳು ಮಾಡ್ತಾ ಇದ್ರು ಈ ಡಿಸ್ಪ್ಯೂಟ್ ಮತ್ತು ಜನಸಂಖ್ಯೆಗಳನ್ನು ಮತ್ತು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೋಲಿಸಿದಾಗ ನ್ಯಾಯಾಧೀಶರ ಸಂಖ್ಯೆ ಬಹಳ ಕಡಿಮೆ ಇದೆ. ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಕಡಿಮೆ ಇದೆ. ಆಮೇಲೆ ಒಂದು ಹಂತದಲ್ಲಿ ಡಿಸ್ಪ್ಯೂಟ್ ಸ್ಟಾರ್ಟ್ ಆದ್ರೆ ಅದನ್ನ ಈ ಕೆಳ ನ್ಯಾಯಾಲಯದಲ್ಲಿ ಈಗ ಒಂದು ಸಿವಿಲ್ ಜಡ್ಜ್ ಕೋರ್ಟ್ ಅಲ್ಲಿ ಒಂದು ಡಿಸ್ಪ್ಯೂಟ್ ಹಾಕಿದ್ದಾರೆ, ಒಂದು ಸೂಟ್ ಇದೆ ಅಂತ ಹೇಳಿದ್ರೆ ಅದನ್ನ ಅದು ತೀರ್ಪಾದ್ರೆ ಅದು ನೆಕ್ಸ್ಟ್ ಅಪೀಲ್ ಹೋಗ್ತದೆ. ಡಿಸ್ಟ್ರಿಕ್ಟ್ ಜುಡಿಷಿಯರಿ, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ವರೆಗೆ ಹೋಗೋ ತನಕನು ಯಾರು ಬಿಡೋದಿಲ್ಲ. ಯಾಕಂದ್ರೆ ಅವ್ರಿಗೊಂದು ಹಠ ಬಂದಿರುತ್ತೆ. ಯಾಕಂದ್ರೆ ಏನಾದ್ರು ಮಾಡಿ ನಾನು ಗೆಲ್ಲಬೇಕು, ನಾನು ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವನು ಸುಮ್ಮನೆ ಇರಕ್ಕೆ ಬಿಡಬಾರದು. ಈ ಟೆಂಡೆನ್ಸಿ ನಮ್ಮ ಈಗ ಡೆವಲಪ್ ಆಗಿದೆ. ಈ ಟೆಂಡೆನ್ಸಿಯನ್ನ ನಾವು ಅದನ್ನ ಚೇಂಜ್ ಮಾಡಬೇಕು ಅಥವಾ ನಮ್ಮ ಸಮಾಜದಲ್ಲಿ ಎಲ್ಲರೂ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ರೆ ಈ ಆರ್ಡರ್ ADR ಸಿಸ್ಟಮ್ ಏನಿದೆ ಅದರ ರೋಲ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಉದಾಹರಣೆಗೆ ಮೊದಲೆಲ್ಲ ಆರ್ಬಿಟ್ರೇಷನ್ ಇತ್ತು, ಕನ್ಸಿಲಿಯೇಷನ್ ಇತ್ತು, ಆಮೇಲೆ ಲೋಕ್ ಅದಾಲತ್ ಬಂತು. ಲೋಕ್ ಅದಾಲತ್ ಅಲ್ಲಿ ನೀವೆಲ್ಲ ನೋಡಿದ್ರಿ, ಪ್ರತಿ ಸಲ ಎವ್ರಿ 3 months ಲೋಕ್ ಅದಾಲತ್ ಬಹಳ ಬೃಹತ್ ಲೋಕ್ ಅದಾಲತ್ ಆಗುತ್ತೆ. ಎವ್ರಿ ಡೇ ಸಿಟ್ಟಿಂಗ್ ಆಗುತ್ತೆ. ಇನ್ ಸ್ಪೈಟ್ ಆಫ್ ದಟ್ ವಿ ಆರ್ ಹ್ಯಾವಿಂಗ್ ಸೋ ಮಚ್ ಪೆಂಡೆನ್ಸಿ. ಇದನ್ನ ಆಮೇಲೆ ಅದೇನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಈಗ ಮೀಡಿಯೇಷನ್ ಬಂತು. ಮೀಡಿಯೇಷನ್ ಅಲ್ಲಿ ಅಷ್ಟೇ ಈಗ ಈ ಲೋಕ್ ಅದಾಲತ್ ಮತ್ತು ನಮ್ಮ ಮೀಡಿಯೇಷನ್ ಅಲ್ಲಿ ಏನಾಗುತ್ತೆ ಡಿಫರೆಂಟ್ ರೋಲ್ಸ್ ಇರುತ್ತೆ. ನಾವು ಕನ್ಸಿಲೇಟರ್ಸ್ ಕೂತ್ಕೊಳ್ತೀವಿ ಲೋಕ್ ಅದಾಲತ್ ಅಲ್ಲಿ, ಅವರಿಗೆ ಕನ್ವಿನ್ಸ್ ಮಾಡ್ತೀವಿ. ಆದ್ರೆ ನೋಡಿ ಬಹಳ ನಾವು ಯಾರು ನ್ಯಾಯಾಧೀಶರು ಇರ್ಬೋದು ಅಥವಾ ಇನ್ನೊಬ್ಬರ ಅಡ್ವೊಕೇಟ್ ಇರ್ಬೋದು, ಕನ್ಸಿಲೇಟರ್
ಕೂತ್ಕೊಂಡು ಬಹಳ ಹೇಳ್ತೀವಿ. ಬಟ್ ಮೀಡಿಯೇಟರ್ಸ್ ಏನ್ ಮಾಡ್ತಾರೆ, ಸೈಲೆಂಟ್ ಆಗಿ ನೋಡ್ತಾ ಇರ್ತಾರೆ, ಸೈಲೆಂಟ್ ಆಗಿ ಅವರಿಗೆ ಫೆಸಿಲಿಟೇಟ್ ಮಾಡಿ ಸೈಲೆಂಟ್ ಆಗಿ ಅವರನ್ನ ನೋಡ್ತಾ ಕೂತಿರ್ತಾರೆ. ನೋಡ್ತಾ ನೋಡ್ತಾ ಅವರು ಮಧ್ಯದಲ್ಲಷ್ಟೇ ಎಲ್ಲೋ ಒಂದೊಂದು ಕಡೆ ಅವರ ಮಾತುಗಳು ಬರ್ತಾ ಇರ್ತವೆ. ಕೊನೆಗೆ ಅವರ ಸಪರೇಟ್ ಸೆಷನ್ ಮಾಡ್ತಾರೆ, ಪ್ರೈವೇಟ್ ಸೆಷನ್ ಜೊತೆ ಜಾಯಿಂಟ್ ಸೆಷನ್, ಈ ತರ ಡಿಫ್ರೆಂಟ್ ಸೆಷನ್ಸ್ ಇದೆ ಅವ್ರದ್ದು. ಅದೆಲ್ಲ ಮಾಡಿ ಆಗುವಾಗ ಯಾರು ಬಂದಿರ್ತಾರೆ ಡಿಸ್ಪ್ಯೂಟ್ ತಗೊಂಡು ಅವರಿಗೂ ಸ್ವಲ್ಪ ಕನ್ವಿನ್ಸ್ ಆಗುತ್ತೆ, ಮ್ಯಾಟರ್ ಸೆಟ್ಲ್ ಆಗುತ್ತೆ. ಇದ್ರಲ್ಲಿ ಮೀಡಿಯೇಟರ್ಸ್ ರೋಲ್ ಏನು, ಫೆಸಿಲಿಟೇಟ್ ಮಾಡೋದೇ ಮೀಡಿಯೇಟರ್ಸ್ ರೋಲ್. ಯಾಕಂದ್ರೆ ಅವ್ರು ಒಂದ್ ಸೈಡು ಅವ್ರ ಕಡೆನೂ ಮಾತಾಡಲ್ಲ, ಇವ್ರ ಕಡೆನೂ ಮಾತಾಡಲ್ಲ, ಅನುಕೂಲ ಮಾಡಿಕೊಡ್ತಾರೆ, ಮಧ್ಯದಲ್ಲಿ ಇದ್ದು ಅನುಕೂಲ ಮಾಡಿಕೊಡ್ತಾರೆ. ಮೇನ್ ಡ್ಯೂಟಿ ಆಫ್ ದಿ ಮೀಡಿಯೇಟರ್ಸ್. ಸೊ ಆ ಕಾನ್ಫ್ಲಿಕ್ಟ್ಸ್ ಏನಿರುತ್ತೆ ಅದು ಕ್ಲೈಂಟ್ಸ್, ಯಾರು ಲಿಟಿಗೇಟ್ಸ್ ಬಂದಿದ್ದಾರೆ ಅವರವರೇ ಅದನ್ನ ಸಾಲ್ವ್ ಮಾಡ್ಕೊಡ್ತಾರೆ. ಮೆನಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಫ್ರಮ್ ದಿ ಈಗೋ. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಈಗೋ ಬಹಳ, ನಾನು ಅನ್ನೋದು ಬಂದ್ಬಿಟ್ಟಿದೆ. ನಾನು ಅಂತ ಯಾವಾಗ ಬಂದಿದೆ ಆಗ ಡಿಸ್ಪ್ಯೂಟ್ ಜಾಸ್ತಿ ಆಗಿದೆ, ಗಲಾಟೆಗಳು ಜಾಸ್ತಿ ಆಗ್ತಾ ಇದೆ. ಸಣ್ಣ ಮಕ್ಕಳಿಂದ ಹಿಡಿದಿದ್ದು ಎಲ್ಲ, ಈಗ ನಾವು ಸ್ಕೂಲ್ ಡೇಸ್ ಅಲ್ಲಿ ನೋಡ್ತೀವಿ, ನಾನು ಅನ್ನೋದು ಬಂದ್ಬಿಟ್ಟಿದೆ. ಆ ನಾನು ಅಂತ ಬಂದಾಗ ನೆಮ್ಮದಿ ಸಿಗೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವು ಅಂತ ಕೆಲಸ ಮಾಡ್ಲಿಕ್ಕೆ ಹೊರಟ್ರೆ ನೆಮ್ಮದಿ ಸಿಗುತ್ತೆ. ಹಾಗಾಗಿ ಈಗ ಏನಾಗಿದೆ, ಈಗ ಆರ್ಬಿಟ್ರೇಟರ್ಸ್ ಆಯ್ತು, ಕನ್ಸಿಲಿಯೇಷನ್ ಆಯ್ತು, ಲೋಕ ಅದಾಲತ್ಗಳಾಯ್ತು, ಅಪಾರ್ಟ್ ಫ್ರಮ್ ದಿ ಕೋರ್ಟ್. ಈಗ ಮೀಡಿಯೇಷನ್ ರೋಲ್ ಬಹಳ ಇಂಪಾರ್ಟೆಂಟ್. ಅವ್ರು ಏನ್ ಮಾಡ್ತಾರೆ, ಒಂದು ಫೈನಾಲಿಟಿ ಅನ್ನೋ ಒಂದು ಪ್ರಾಬ್ಲಮ್ ಅನ್ನು ಫೈನಲ್ ಆಗಿ ಅದು ಸಾಲ್ವ್ ಆಗುತ್ತೆ, ಇನ್ನೆಂದು ಅದು ಎರಪ್ಟ್ ಆಗೋದಿಲ್ಲ. ಆ ಸಿಚುವೇಶನ್ಗೆ ಅದನ್ನ ತಂದಿಡ್ತಾರೆ. ಹಾಗಾಗಿ ಅದು ಕಕ್ಷಿದಾರರಿಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಹೇಳೋದು, ಈಗ ಯಾರು ನೀವು ನೂತನವಾಗಿ ಮೀಡಿಯೇಟರ್ ಆಗಿ ಟ್ರೈನಿಂಗ್ ತಗೊಳ್ತಾ ಇದ್ರಿ, ಯು ಪೀಪಲ್ ವೆರಿ ಲಕ್ಕಿ. ಯಾಕಂದ್ರೆ ನೀವು ಕೆಲಸ ಮಾಡಿದಾಗ, ವಕೀಲರಾಗಿ ಮಾಡಿದಾಗ ನಿಮ್ಮ ಲಿಟಿಗೇಟ್ ಪರವಾಗಿ ಇರ್ತೀರಿ, ನಿಮ್ಮ ಮನಸ್ಸಲ್ಲಿ ಇರುತ್ತದೆ ಈ ಕೇಸಲ್ಲಿ ಏನೂ ಇಲ್ಲ ಅಂತ. ಬಟ್ ಒಬ್ಬ ಕ್ಲೈಂಟ್ ಒಂದು ಕೇಸನ್ನ ತಂದು ಕೊಟ್ಟಾಗ ನೀವು ಅದನ್ನ ಇದು ಏನು ಕೇಸ್ ಇಲ್ಲ ಅಂತ ಹೇಳಿದ್ರೆ ಇವರೆಂತ ಲಾಯರ್ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಏನ್ ಮಾಡ್ತಾರೆ, ಇನ್ನೊಂದು ಲಾಯರ್ ಅನ್ನ ಹುಡುಕಿಕೊಂಡು ಹೋಗ್ತಾರೆ. ಆ ಅಪ್ರೆನ್ಷನ್ ಅಥವಾ ಇಟ್ಸ್ ಅ ಕಾಮನ್ ಪ್ರಾಬ್ಲಮ್ ಎವ್ರಿವೇರ್. ದಟ್ಸ್ ವೈ ದಿ ಅಡ್ವೊಕೇಟ್ಸ್ ಆರ್ ನಾಟ್ ಓಪನಿಂಗ್ ದೇರ್ ಮೌತ್. ನಾರ್ಮಲಿ ಅದು ಕೇಸ್ ಇರ್ಲಿ ಇಲ್ಲದೇ ಇರ್ಲಿ, ಇಂಜೆಕ್ಷನ್ ಸೂಟ್ ಆಗೋದು, ಒಂದು ಪೊಸೆಷನ್ ಇಲ್ಲ ಅಂತ ಪ್ರೈಮಾ ಫೇಸಿ ಬಂದು ಹೇಳುವಾಗಲೇ ಗೊತ್ತಾದ್ರು ಆಯ್ತು, ಹೌದು ಆಗುತ್ತೆ ಏನು ಚಿಂತೆ ಮಾಡಬೇಡಿ ನೀವು, ಆಗುತ್ತೆ ಅಂತ ಹೇಳಿ ಒಂದು ಕೇಸ್ ಫೈಲ್ ಆಗುತ್ತೆ. ಈ ತರದ ಕೇಸಸ್, ಪ್ರಿವಿಲೇಜ್ ಲಿಟಿಗೇಷನ್ಸ್, ಈ ತರ ಬಹಳಷ್ಟು ಇದಾಗಿ ಈಗ ಎಲ್ಲರಿಗೂ ಓವರ್ ಬರ್ಡನ್ ಆಗಿದೆ. ಹಾಗಾಗಿ ಮೀಡಿಯೇಷನ್ ನ್ಯಾಷನಲ್ ಲೆವೆಲ್ ಇಂದ ಹಿಡಿದು ಸ್ಟೇಟ್ ಲೆವೆಲ್, ತಾಲೂಕು ಲೆವೆಲ್ ಎಲ್ಲರಿಗೂ ಟ್ರೈನ್ ಅಪ್ ಕೊಡ್ತಾ ಇದ್ದಾರೆ. ಈಗ ಮೇಡಮ್ ಎಲ್ಲ ಆಗ್ಲೇ ಸೀನಿಯರ್ ಮೀಡಿಯೇಟ್ ಟ್ರೈನರ್ಸ್ ಆಗಿದ್ದಾರೆ, ಮಾಸ್ಟರ್ ಟ್ರೈನರ್ಸ್ ಆಗಿದ್ದಾರೆ. ಸೊ ಇಟ್ ಈಸ್ ರಿಯಲಿ ಹೆಲ್ಪ್ಫುಲ್. My first ಮೊದಲನೇ visit to Bellary, and I am really looking forward to interacting with all of you on this beautiful subject. Majestically, this is the need of the day anta helbodu. Madam has beautifully summarized the whole picture about mediation. But now it's the need of the day. Times change ಆಗ್ತಾನೆ ಇರುತ್ತೆ ಅಲ್ವಾ? ಇವಾಗ ಮುಂದಿನ ಕಾಲದಲ್ಲಿ ಈ generation, do they have the patience to wait for so many years for litigation? They won't. So times have changed, accordingly we are also changed. And ಈ ಮಧ್ಯಸ್ಥಿಕೆ ಟ್ರೈನಿಂಗ್ ಇಂದ ನಿಮಗೆ ತುಂಬಾ ಲಾಭಗಳು. I mean, it's not just as a mediator or a lawyer, it's a life skill anta helbodu. It is something which you can practice in your day-to-day life, and your life will be more peaceful. Peace of mind is very, very important. So this is the thing. And arbitration, there are many areas in it. Mediation has got its own unique characteristics in it. So like Madam said, the active listening is very, very important. There are many techniques in it, and we will also be teaching you how to do it, role play. Nimgu avakaಶ sigutte, we have to play the role of a mediator. I'm sure you will benefit it, and you will also enjoy. So thank you all. ಮಧ್ಯಸ್ಥಿಕೆಯಿಂದ ಪ್ರಪಂಚದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ, ನಮಗೆ ಪ್ರಪಂಚದಲ್ಲಿ ನಡೆಯುತ್ತಿರುವಂತಹ ಯುದ್ಧಗಳನ್ನೇ ನಿಲ್ಲಿಸಿದ್ದಾರೆ ಮಧ್ಯಸ್ಥಿಕೆ ವಹಿಸಿ. ನಾವ್ಯಾಕೆ ಇಬ್ಬರ ಕಕ್ಷಿದಾರಗಳ ನಡುವೆ ಮಧ್ಯಸ್ಥಿಕೆ ವಹಿಸಿ ಕಕ್ಷಿದಾರಗಳ ಸಂಧಾನ ಮಾಡಿ ರಾಜಿ ನ್ಯಾಯ ಕೊಡ್ಸಕ್ಕಾಗಲ್ಲ. ಯುದ್ಧಗಳನ್ನೇ ನಿಲ್ಲಿಸಿರುವಂತೆ ಇಬ್ಬರು ಕಕ್ಷಿದಾರರಿಗೆ ಮಧ್ಯಸ್ಥಿಕೆ ಮಾಡಿ ಖಂಡಿತವಾಗಿಯೂ ನ್ಯಾಯ ಕೊಡ್ಸಕ್ಕಾಗುತ್ತೆ. ಇಲ್ಲಿರುವಂತ ಎಲ್ಲ ಹಿರಿಯ ವಕೀಲರು ಎಲ್ಲರಿಗೂ ತಮ್ಮ ಈಗಾಗಲೇ ವೃತ್ತಿಯಲ್ಲಿ ಬಹಳಷ್ಟು ಅನುಭವ ಇದೆ ನಿಮಗೆ. ಹಾಗಾಗಿ ಈ ಒಂದು ತರಬೇತಿಯಿಂದ ಇನ್ನಷ್ಟು ಅನುಭವವನ್ನು ಪಡಿತೀರಾ. ಪ್ರತ್ಯೇಕವಾಗಿ ಈ ಒಂದು ಮಧ್ಯಸ್ಥಿಕ ಇಲ್ಲಿ ಹೇಗೆ ನಿಭಾಯಿಸಬೇಕು ಅಂತ ನಾವೆಲ್ಲ ನೋಡ್ತಾ ಇದೀವಿ. ಈಗಿರುವ ವಸ್ತುಸ್ಥಿತಿ ನಾವೆಲ್ಲ ಮೀಡಿಯೇಷನ್, ರೆಫರ್ ಟು ಮೀಡಿಯೇಷನ್ ಅಂತಾರೆ ನ್ಯಾಯಾಲಯದಲ್ಲಿ. ನ್ಯಾಯಾಧೀಶರು ಅಲ್ಲಿ ಮ್ಯಾಟರ್ ಹೋಗುತ್ತೆ, ನಾಟ್ ಸೆಟಲ್ಡ್, ರಿಟರ್ನ್ಡ್ 95% ಇದೆಯಾ ಆಗ್ತಾ ಇದೆ. ನಾವೆಲ್ಲರೂ ಗೊತ್ತಿದೆ, ಇದು ಅಡ್ಮಿಟೆಡ್ ಫ್ಯಾಕ್ಟ್. ಈಗ ನಾನು ಒಂದೇ ನನ್ನ ಒಂದು ಅನಿಸಿಕೆಯನ್ನು ತಮಗೆ ಹೇಳ್ಕೊಳ್ಳೋದಂದ್ರೆ,
ತರಬೇತಿಯ ನಂತರ ತಾವೆಲ್ಲರೂ ಕೂಡ ಎಫೆಕ್ಟಿವ್ ಆಗಿ, ಯಾಕಂತಂದ್ರೆ ಎಫೆಕ್ಟಿವ್ ಆಗಿ ಮೀಡಿಯೇಷನ್ ಮಾಡಿದ್ರೆ ನನ್ನ ಅನುಭವದಲ್ಲಿ, ವೃತ್ತಿ ಅನುಭವದಲ್ಲಿ ಖಂಡಿತವಾಗಿಯೂ ಕಕ್ಷಿದಾರರು ಮನವೊಲಿಕೆ ಮಾಡಬಹುದು. ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಅಂತರವಿರುತ್ತೆ, ಎಸ್ಪೆಷಲಿ ಈ ಫ್ಯಾಮಿಲಿ ಕೋರ್ಟ್ಸ್ ಮ್ಯಾಟರ್ಸ್ ನಲ್ಲಿ. ನನಗನ್ನಿಸ್ತದೆ ಫ್ಯಾಮಿಲಿ ಕೋರ್ಟ್ಸ್ಗಾಗಿ ಒಂದು ಪ್ರತ್ಯೇಕವಾದಂತಹ ಒಂದು ಪ್ಯಾನಲ್ ಆಫ್ ಮೀಡಿಯೇಟರ್ಸ್ ಇರಬೇಕು ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ನೋಡ್ತೀವಿ ಅಲ್ಲಿ ಎಲ್ಲ ಗೊಂದಲ, ಇಬ್ಬರಿಗೂ ಒಂಥರ ತಾಳ್ಮೆ ಇರಲ್ಲ, ಕೇಳ್ತಾ ಇದ್ರೆ ಇನ್ನೊಬ್ರು ಇಂಟರ್ಫಿಯರ್ ಆಗ್ತಾ ಇರ್ತಾರೆ. ಹಾಗಾಗಿ ಇದಕ್ಕೂ ಹೆಚ್ಚಿನ ಸ್ವಲ್ಪ ಸ್ಪೆಷಲ್ ಪ್ಯಾನಲ್ ಆಫ್ ಮೀಡಿಯೇಟರ್ಸ್ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅದನ್ನು ನಾವು ಎಫೆಕ್ಟಿವ್ ಆಗಿ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಇದು ಒಂದು ಸಂಸಾರವನ್ನು ಉಳಿಸುವ, ಒಂದು ಮದುವೆ ಅನ್ನೋದನ್ನು ಉಳಿಸುವ ಕಾರ್ಯ ಮಾಡ್ಬೇಕಾಗತ್ತೆ ನಾವು. ಎಸ್ಪೆಷಲಿ ಮಕ್ಕಳಿರುವ ಸಂದರ್ಭದಲ್ಲಿ, ಮಕ್ಕಳಿದ್ದಾಗ ತಂದೆ ತಾಯಿ ಜಗಳದಲ್ಲಿ ಮಕ್ಕಳಿಗೆ ಶಾಪ ಆಗ್ಬಾರ್ದು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ಒಂದು ತರಬೇತಿ ಮುಗಿಸಿದ ನಂತರ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಮದುವೆ ಅನ್ನೋದನ್ನು, ಆ ಒಂದು ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಅನ್ನು ಉಳಿಸಬೇಕು ಅಂತ ನನ್ನ ಕಳಕಳಿಯ ವಿನಂತಿ. ಮಕ್ಕಳಿರುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಡಿವೈಸ್ಗೆ ಅವಕಾಶ ಕೊಡಲಾರದಂಗೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗುತ್ತೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.